ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಮ್ಮ ಶಾವಿಗೆ ಉಪ್ಪಿಟ್ಟು ಲವರ್ಸ್ಗೆ ತುಂಬ ಜನಕ್ಕೆ ಶಾವಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ನನ್ನ ಹಾಗೆ. ಬಟ್ ಉದುದ್ರಾಗಿ ಹೋಟೆಲ್ ಸ್ಟೈಲಲ್ಲಿ ಅಥವಾ ಮದುವೆ ಮನೆ ಶೈಲಿಯಲ್ಲಿ ಬರಲ್ಲ, ಮುದ್ದೆ ಆಗಿಬಿಡುತ್ತೆ ನಮಗೆ ಅಂತಂತಾರೆ. ಹಾಗಾಗಿ ಈ ವಿಡಿಯೋ ಅಗಲವಾಗಿರುವಂಥ ಬಾಣಲಿಗೆ ನೀವು ನೀರನ್ನು ಹಾಕಿ ಉಪ್ಪು ಎಣ್ಣೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಕುದಿಯೋಕೆ ಬಿಡಬೇಕು. ನೀರು ಕುದ್ದ ಮೇಲೆ ನೀವು ಶಾವಿಗೆನ ಹಾಕಬೇಕು. ಹಾಗಾಗಿ ಬೇಗ ಶಾವಿಗೆ ಬೇಯುತ್ತೆ. ತಣ್ಣನೆ ನೀರಿಗೆ ಹಾಕಿಬಿಟ್ರೆ ನೀವು ಬೆಂದ ಮೆತ್ತಗಾಗ್ಬಿಡುತ್ತೆ. 2 ನಿಮಿಷ ಕುದಿಸ್ಬೇಕು. ಅಕ್ಕಿ ಶಾವಿಗೆ ತುಂಬ ಬೇಗ ಬೆಂದ್ಬಿಡುತ್ತೆ. 2 ನಿಮಿಷ ಮುಕ್ಕಾಲು ಭಾಗ ಬೆಂದ ತಕ್ಷಣ ನೀವು ಇಲ್ಲಿ ಬಸಿಬೇಕು. ನಂತರ ಮೇಲೆ ತಣ್ಣೀರನ್ನ ಹಾಕಬೇಕು. ಶಾವಿಗೆ ಮೇಲೆ ತಣ್ಣೀರನ್ನ ಹಾಕೋದ್ರಿಂದ ಬಿಡಿ ಬಿಡಿಯಾಗಿ ಉಳ್ಕೊಳುತ್ತೆ. ನಂತರ ನೀವು ಮಾಮೂಲಿ ಉಪ್ಪಿಟ್ಟಿಗೆ ಏನು ಒಗ್ಗರಣೆ ಹಾಕೋತೀರಾ ಅದೇ ರೀತಿ ಒಗ್ಗರಣೆನ ನಾವು ಇಲ್ಲಿ ಹಾಕೋಬೋದು. ಶಾವಿಗೆ ಉಪ್ಪಿಟ್ಟು ಅಂತಂದ್ರೆ ಎಲ್ರಿಗೂ ತುಂಬ ಒಂಥರ ಫ್ಲೇವರ್, ಎಷ್ಟು ಕೊಟ್ಟರು ತಿನ್ನಬೇಕು, ನಮಗೆ ದಿನ ಕೊಟ್ಟರು ತಿಂತೀವಿ ಅಂತ ಕೆಲವರು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಕೆಲವರು ಶುಂಠಿನ ಇಲ್ಲಿ ತುರಿದು ಹಾಕೋತಾರೆ. ಬೇಕು ಅಂದರೆ ನೀವು ಶುಂಠಿನ ಕೂಡ ತುರಿದು ಹಾಕ್ಕೋಬೋದು. ಮಾಮೂಲಿ ಎಲ್ಲ ತರಕಾರಿಗಳನ್ನ ನೀವು ಮಿಕ್ಸ್ ಮಾಡ್ಕೋಬೇಕು. ಏನನ್ನಾರೋ ನೀವು ತರಕಾರಿ ಹಾಕ್ಕೋಬೋದು. ಬೇಸಿಕ್ಕಾಗಿ ಕ್ಯಾರೆಟು, ಬೀನ್ಸ್, ಕ್ಯಾಪ್ಸಿಕಮ್ನ ಹಾಕ್ತಾರೆ. ನಾನು ಕ್ಯಾಪ್ಸಿಕಮ್ ಬದಲು ಆಲೂಗಡ್ಡೆನ ಹಾಕಿದ್ದೀನಿ. ಮಕ್ಕಳು ಆಲೂಗಡ್ಡೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಏನೇನಾರು ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ತುರಿದ್ರೆ ಶುಂಠಿ ಫ್ಲೇವರು ಲೈಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ಒಗ್ಗರಣೆ ಮತ್ತು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಡಿಸುತ್ತೆ. ಶಾವಿಗೆ ಉಪ್ಪಿಟ್ಟು ಎಲ್ಲ ಖಾರನ ಜಾಸ್ತಿ ಹೇಳ್ಕೊಳೋದನ್ನ 1-2 ಮೆಣಸಿನ್ಕಾಯಿ, ಉಪ್ಪಿಟ್ಟಿಗಿನ್ನ 2 ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ. ಉಪ್ಪು, ಹುಳಿ, ಖಾರ 3 ಜಾಸ್ತಿ ಇಡಿಸುತ್ತೆ. ಆಮೇಲೆ ಶಾವಿಗೆ ಬಸ್ತಿರೋವಂಥ ಶಾವಿಗೆನ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಿಂಬೆಹಣ್ಣನ್ನು ಹಿಂಡಿ ಮಿಕ್ಸ್ ಮಾಡಿ ಕೈ ಬಿಟ್ಬಿಡಿ. ಉದುದ್ರಾಗಿರುವಂಥ ಶಾವಿಗೆ ಹೋಟೆಲ್ ಸ್ಟೈಲಲ್ಲಿ ಅಥವಾ ಮದುವೆ ಮನೆ ಶೈಲಿಯಲ್ಲಿ ಫಟಾಫಟ್ ಅಂತ ಬೆಳಗ್ಗೆ ತಿಂಡಿಗಾಗಲಿ ಸಾಯಂಕಾಲ ಚಳಿಗೂ ಕೂಡ ನೀವು ಸಂಜೆ ಹೊತ್ತು ತಿಂಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಆದಷ್ಟು ಈ ರೀತಿ ಅಗಲವಾಗಿರುವಂಥ ಪಾತ್ರೆ ಅಥವಾ ಬಾಣಲಿಲಿ ನೀವು ಶಾವಿಗೆ ಉಪ್ಪಿಟ್ಟನ್ನ ಮಾಡಬೇಕು. ಚಿಕ್ಕದಾಗಿದ್ದರೆ ನಿಮಗೆ ಕೈ ಆಡಬೇಕಾದ್ರೆ ಹರಡೋದಿಲ್ಲ. ಶಾವಿಗೆ ಹರಡದೇ ಇದ್ದಾಗ ನಿಮಗೆ ಮೆತ್ತಗಾಗುತ್ತೆ. ನೋಡಿ ಎಷ್ಟು ಉದುದ್ರಾಗಿ ಪರ್ಫೆಕ್ಟಾಗಿ ಬಂದಿದೆ. ಖಂಡಿತ ಒಂದು ಸತಿ ಈ ರೀತಿ ಟ್ರೈ ಮಾಡಿ.